ಈಗ ಈ ದಿನದ ಪಂಚಾಂಗವನ್ನ ಗುರುಗಳು ತಿಳಿಸ್ತಾರೆ. ಗುರುಜಿ ತಿಳಿಸಿ. ಖಂಡಿತಮ್ಮ. ಓಂ ಶುಕ್ರಂತೆ ಅನ್ಯದ್ಯ ಜತಂತೆ ಅನ್ಯದ್ವಿಷುರೂಪೇ ಅಹನಿ ಜೌರಿವಾಸಿ ವಿಶ್ವಾಹಿ ಮಾಯಾ ಅವಸಿ ಸ್ವಧಾವೋ ಭದ್ರಾತೆ ಪೋಷನ್ಯಹರಾತಿರಸ್ತು ಇಂದ್ರಾಣಿ ಮಾಸುನಾರಿಷು ಸುಪತ್ನಿ ಮಹಮಶ್ರವಂ ನಹ್ಯಸ್ಯಾಂ ಅಪರಾಂ ಜನಚರಸಾ ಮರತೆ ಪತಿ ಇಂದ್ರಂ ವೋ ವಿಶ್ವತಸ್ಪರಿ ಹವಾಮಹೇ ಜನೇಭ್ಯಃ ಅಸ್ಮಾಕಮಸ್ತು ಕೇವಲಃ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಾಯ ಶುಕ್ರಗ್ರಹಾಯ ನಮಃ ನಮಸ್ಕರೋಮಿ. ಈಗಿನ ತಾರೀಕು ಜೂನ್ 13, 2025ನೇ ಇಸವಿ ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣಪಕ್ಷ, ದ್ವಿತೀಯ ತಿಥಿ ಮಧ್ಯಾಹ್ನ 2 ಗಂಟೆಯವರೆಗೂ ಸಹ ಇರುತ್ತೆ. ಈ ದಿನ ಶುಕ್ರವಾರ. ಪೂರ್ವಾಷಾಢ ನಕ್ಷತ್ರ ರಾತ್ರಿ 10:33 ಶುಕ್ಲನಾಮ ಯೋಗ, ಗರಜನಾಮ ಕರ್ಣ. ಸೂರ್ಯೋದಯ ಬೆಳಿಗ್ಗೆ 5:52 ಸಂಭವಿಸ್ತಾ ಇದೆ. ಸೂರ್ಯಾಸ್ತ ಸಾಯಂಕಾಲ 6:45 ಸಂಭವಿಸ್ತಾ ಇದೆ. ಇವತ್ತಿನ ಅಮೃತಗಳಿಗೆ ಸಂಜೆ 5:07 ವಿಷಗಳಿಗೆ ಬೆಳಿಗ್ಗೆ 7:18 ಅಂದರೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ಕೆಲವು ನಿಮಿಷಗಳ ಮೊದಲು ವಿಷಗಳಿಗೆ ಕಳೆದು ಹೋಗಿದೆ. ಯಾರೂ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿವಸವನ್ನು ವೃಷಭ ಮಾಸ ತೇದಿ 30 ಅಂತ ಗುರುತಿಸ್ತಾ ಇದ್ದೀವಿ. ಈ ದಿನದ ರಾಹುಕಾಲ ಬೆಳಿಗ್ಗೆ 10:47 12:23 ಸಹ ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 3:35 5:11 ಇರುತ್ತೆ. ಇವತ್ತಿನ ಗ್ರಹ ಸಂಚಾರಗಳನ್ನು ನೋಡಿದ್ದಾದಲ್ಲಿ ಆರ್ದ್ರ ನಕ್ಷತ್ರದ 1ನೇ ಪಾದಕ್ಕೆ ಗುರುವಿನ ಪ್ರವೇಶ ಆಗ್ತಾ ಇದೆ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಚಾರ ಇದು ಅಂತ ಹೇಳಬೇಕಾಗತ್ತೆ. ಯಾಕಂದರೆ ಮಿಥುನ ರಾಶಿನಲ್ಲಿ ಗುರು ಇರತಕ್ಕಂಥದ್ದು. ಈ ಮಿಥುನ ರಾಶಿನಲ್ಲಿ ಒಟ್ಟು 30 ಡಿಗ್ರಿಗಳಲ್ಲಿ 9 ಪಾದಗಳು, ನಕ್ಷತ್ರಗಳ 9 ಪಾದಗಳನ್ನು ತೆಗೆದುಕೊಂಡಿದ್ದಾದಲ್ಲಿ ಒಂದೊಂದು ಪಾದದಲ್ಲಿ ಸರಿಸುಮಾರು ಒಂದು 3.3 ಡಿಗ್ರೀಸ್ವರೆಗೂ ಸಹ ಗುರು ಸಂಚಾರ ಮಾಡತಕ್ಕಂಥ ನೋಡ್ತಾ ಇದ್ದೀವಿ ನಾವು. ಅಂದರೆ ಈ 12 ತಿಂಗಳುಗಳನ್ನು 9 ನಾವು ವಿಂಗಡಣೆ ಮಾಡ್ಕೊಂಡಿದ್ದಾದಲ್ಲಿ ಸರಿಸುಮಾರು 1.5 ತಿಂಗಳವರೆಗೂ ಸಹ 1.5 ತಿಂಗಳವರೆಗೂ ಸಹ ಗುರು ಒಂದೊಂದು ಪಾದದಲ್ಲಿ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಆರ್ದ್ರ ನಕ್ಷತ್ರದ 1ನೇ ಪಾದಕ್ಕೆ ಗುರುವಿನ ಸಂಚಾರ ಆಗ್ತಾ ಇರತಕ್ಕಂಥದ್ದು, ರಾಹುವಿನ ನಕ್ಷತ್ರಕ್ಕೆ ಗುರುವಿನ ಪ್ರವೇಶ ಆಗ್ತಾ ಇರತಕ್ಕಂಥದ್ದು ತುಂಬ ವಿಶೇಷವಾಗಿದೆ. ಇದರ ಬಗ್ಗೆ, ಇದರ ವೈಶಿಷ್ಟ್ಯವನ್ನು ನಾನು ಮುಂದಿನ ಸಂಚಿಕೆಗಳಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ ನಮ್ಮ ವೀಕ್ಷಕರಿಗೆ.